ನಮಸ್ತೆ ಫ್ರೆಂಡ್ಸ್. ಗೊರವನಹಳ್ಳಿ ಮಹಾಲಕ್ಷ್ಮಿಯ ಮಹಿಮೆ ಅಪಾರ ಅಂತ ಹೇಳ್ತಾರೆ. ಯಾರು ವರ್ಷಕ್ಕೆ ಒಮ್ಮೆ ಆದರೂ ಗೊರವನಹಳ್ಳಿಗೆ ಹೋಗ್ತಾರೆ ನೋಡಿ, ಅವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅಭಿವೃದ್ಧಿ ಆಗ್ತಾ ಹೋಗ್ತಾರೆ ಅಂತ ಹೇಳ್ತಾರೆ. ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ಉಂಟಲ್ಲ, ಗೊರವನಹಳ್ಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಥವಾ ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ನೀವು ಬೇಜಾರು ಮಾಡ್ಕೊಳ್ಳೋದು ಬೇಡ. ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ, ನಮಗೆ ದೂರ ಉಂಟು, ತುಂಬಾ ದೂರ ಉಂಟು, ಹೋಗ್ಬೇಕು ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಎಣಿಸ್ಕೊಂಡಿದ್ದೇವೆ, ಆದ್ರೂ ಕೂಡ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಎಂತ ಸಹ ಎಣಿಸ್ಕೊಳ್ಳೋದು ಬೇಡ. ನೀವು ಇರುವ ಜಾಗದಿಂದನೇ ಉಂಟಲ್ಲ ಮಹಾಲಕ್ಷ್ಮಿಯನ್ನು ಸ್ಮರಿಸಿಕೊಂಡು, ನಾನು ಎಂತೆಲ್ಲ ಬೇಕು ಹೇಳ್ತೇನೆ ನೋಡಿ. ಇದು ಮಾಡ್ಲಿಕ್ಕೆ ಒಂದು ಹರಿವಾಣ ಬೇಕು. ಹರಿವಾಣ ಅಂತ ಹೇಳಿದ್ರೆ ತಾಮ್ರದಾಗ್ಲಿ ಅಥವಾ ಹಿತ್ತಾಳೆದಾಗ್ಲಿ ಉಂಟಲ್ಲ ಪ್ಲೇಟ್, ಈ ತರದ ಪ್ಲೇಟಿಗೆ ಹರಿವಾಣ ಅಂತ ಹೇಳ್ತಾರೆ. ಆಯ್ತಾ, ಈ ತರದೊಂದು ಪ್ಲೇಟ್ ತಗೊಳ್ಳಿ, ತಾಮ್ರದ ಅಥವಾ ಹಿತ್ತಾಳೆದು. ಮತ್ತೆ ಕಾಯಿನ್ಸ್, ಆಯ್ತಾ. ಮತ್ತೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ನಾನು ನಿಮ್ಗೆ ಹೇಳಿಕೊಡ್ತೇನೆ ನೋಡಿ. ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಹರಿವಾಣ ಉಂಟಲ್ಲ ಆದಷ್ಟು ದೊಡ್ಡದು ತಗೊಳ್ಳಿ. ಯಾಕಂತ ಹೇಳಿದ್ರೆ ನೀವು ಎಷ್ಟು ನಿಮ್ಗೆ ನೋಡಿ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಇದೆ ನೋಡಿ, ಆ ರೀತಿಯಲ್ಲಿ ಹರಿವಾಣ ತಗೊಳ್ಳಿ. ನಾನು ಕೂಡ ಹಾಗೆ, ಆಯ್ತಾ. ನಾನು ಕೂಡ ಗೊರವನಹಳ್ಳಿಗೆ ಹೋಗಿ ಬಂದವರದ್ದು ಬಾಯಿಂದನೇ ಈ ಮಾತನ್ನು ಕೇಳಿಸ್ಕೊಂಡಿದ್ದೇನೆ. ಅಲ್ಲಿಗೆ ಹೋಗಿ ಬಂದವರಿಗೆಲ್ಲರಿಗೂ ಕೂಡ ಒಳ್ಳೆ ಆಗುತ್ತೆ, ಈ ತಂತ್ರವನ್ನು ಮಾಡಿದವರಿಗೆ ಕೂಡ ಒಳ್ಳೇದಾಗತ್ತೆ ಅಂತ ಹೇಳ್ಕೊಂಡು ನೋಡಿ. ನಮಗೆ ಯಾವುದೋ ಒಂದು ವಿಡಿಯೋ ನಮಗೆ ಸಿಗ್ತಾ ಉಂಟು ಅಂತ ಹೇಳ್ಕೊಂಡು ಹೇಳಿದ್ರೆ ಅದು ನಮಗೆ ದೆಸೆ ಚೇಂಜ್ ಆಗುವ ವಿಡಿಯೋ ಆಗಿರಬಹುದು. ಯಾಕಂತ ಹೇಳಿದ್ರೆ ಇಷ್ಟು ವರ್ಷದಿಂದ ನಾವು ಕಷ್ಟಪಟ್ಟು ಎಂತಹ ಮಾಡಿದ್ರು ಕೂಡ ನಮ್ಮ ಹತ್ರ ಹಣ ಉಳಿತಾಯ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ, ಹಣ ಇರ್ತಾ ಇರೋದಿಲ್ಲ, ಕಷ್ಟದಲ್ಲಿರ್ತೇವೆ, ಏನು ಮಾಡಿದ್ರು ಕೂಡ ಮುಂದೆ ಬರ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ದೇವರುಂಟಲ್ಲ ಡೈರೆಕ್ಟ್ ಆಗಿ ನಮಗೆ ಬಂದು ಹೇಳಲಿಕ್ಕೆ ಆಗುದಿಲ್ಲ, ಆಯ್ತಾ, ಹೀಗೆ ಮಾಡು ಹಾಗೆ ಮಾಡು ಅಂತ ಯಾವುದಾದ್ರೂ ಒಂದು ಸೂಚನೆಯನ್ನು ಕೊಡ್ತಾರೆ. ಈ ರೀತಿ ನಿಮ್ಗೆ ಒಂದು ವಿಡಿಯೋ ರೂಪದಲ್ಲಿ ತೋರಿಸ್ಬೋದು, ಹೀಗೆ ಯಾವುದಾದ್ರೂ ಒಂದು ರೂಪದಲ್ಲಿ ತೋರಿಸ್ತಾರೆ, ಆಯ್ತಾ. ಇದನ್ನು ಮಾಡು, ನಿಂಗೆ ಖಂಡಿತ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಅದನ್ನು ನಾವು ಪಾಲನೆ ಮಾಡಿದ್ರೆ ಉಂಟಲ್ಲ ಒಳ್ಳೇದಾಗುತ್ತೆ, 100% ಒಳ್ಳೇದಾಗುತ್ತೆ. ನಂಬಿಕೆ ಮುಖ್ಯ. ನಂಬಿಕೆ ಎಲ್ಲಿ ಉಂಟು ನೋಡಿ, ಅಲ್ಲಿ ನಮಗೆ ಎಲ್ಲ ಕೆಲಸಕ್ಕೂ ಕೂಡ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ಜೊತೆಗೆ ಮಹಾಲಕ್ಷ್ಮಿ, ಆಯ್ತಾ, ದೇವರ ಮೇಲೆ ಕೂಡ ನಂಬಿಕೆ ಇರಬೇಕು. ಆವಾಗ ಮಾತ್ರ ನಮ್ಮ ಹತ್ರ ಹಣ ಬರಲಿಕ್ಕೆ ಸಾಧ್ಯ. ನಂಬಿಕೆ ಇಲ್ಲದೆ ಮಾಡಿದ್ರೆ ಉಂಟಲ್ಲ ಯಾವ ಕೆಲಸ ಮಾಡಿದ್ರೂ ಕೂಡ ನಿಮಗೆ ಪ್ರಯೋಜನಕ್ಕಿಲ್ಲ. ನೀವು ಇದನ್ನು ಮಾಡಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ 100% ನಂಬಿಕೆ ಇರಬೇಕು. ಏನಂತ ಹೇಳಿದ್ರೆ ನಮಗೆ ಮಹಾಲಕ್ಷ್ಮಿಯ ಆಶೀರ್ವಾದ ಸಿಗುತ್ತೆ, ನಮ್ಮ ಕಷ್ಟ ಪರಿಹಾರ ಆಗುತ್ತೆ ಅಂತ ಹೇಳ್ಕೊಂಡು ನಿಮ್ಮ ಜೊತೆಗೆ ನಾನು ಕೂಡ ಇದನ್ನು ಮಾಡ್ತೇನೆ ನೋಡಿ. ಈ ತಂತ್ರವನ್ನು ಮಾಡಬೇಕಾದ್ರೆ ಉಂಟಲ್ಲ, ತಂತ್ರ ಅಂತ ಹೇಳ್ಕೊಂಡು ಹೇಳಲಿಕ್ಕಾಗೋದಿಲ್ಲ. ಇದು ಮಹಾಲಕ್ಷ್ಮಿಯನ್ನು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಮನೆಗೆ ಕರೆಯುವುದಲ್ವಾ. ನಮ್ಮ ಮನೆಗೆ ಕರೆಯುವುದಕ್ಕೆ ತಂತ್ರ ಅಂತ ಹೇಳ್ಕೊಂಡು ಹೇಳೋದು ಬೇಡ. ಮಹಾಲಕ್ಷ್ಮಿ ನಮ್ಮ ಮನೆಗೆ ಶಾಶ್ವತವಾಗಿ ಬಂದು ನೆಲಸಮ್ಮ ಅಂತ ಹೇಳ್ಕೊಂಡು ಎಣಿಸ್ಕೊಂಡು ನಾವು ಇದನ್ನು ಮಾಡುವ ನೋಡಿ. ಇದನ್ನು ಮಾಡಲಿಕ್ಕೆ ನಿಮಗೆ ಎಂತ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿ ಶುಕ್ರವಾರ ದಿವಸ ಈ ಕ್ರಮವನ್ನು ಮಾಡಬೇಕು, ಆಯ್ತಾ. ನಾನು ತಂತ್ರ ಅಂತ ಹೇಳ್ಕೊಂಡು ಉಪಯೋಗಿಸೋದಿಲ್ಲ, ಈ ಕ್ರಮವನ್ನು ಮಾಡಬೇಕು. ನೀವೇನು ಮಾಡಿ ಅಂತ ಹೇಳಿದ್ರೆ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಎಲ್ಲರ ಮನೆಯಲ್ಲಿ ಕೂಡ ಮಾಡ್ತಾರೆ. ಯಾರು ಮಾಡದೇ ಇರೋರಿಲ್ಲ, ಎಲ್ಲೋ ಅಪರೂಪಕ್ಕೆ ಯಾರು ಮನೆಯಲ್ಲಿ ಮಾಡದೇ ಇರ್ಬೋದು, ಆದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಮಾಡ್ತಾರೆ. ಆವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಗೊರವನಹಳ್ಳಿಯ ಮಹಾಲಕ್ಷ್ಮಿಯನ್ನು ನೆನೆಸಿಕೊಂಡು ಉಂಟಲ್ಲ ಇದನ್ನು ಮಾಡೋಣ. ನೀವು ಇದನ್ನು ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ನಾನು ಒಂದು ಹರಿವಾಣ ತಗೊಂಡಿದ್ದೇನೆ. ಅದೇ ರೀತಿಯಲ್ಲಿ ಉಂಟಲ್ಲ ಏನು ತಗೊಂಡಿದ್ದೆ ಅಂತ ಹೇಳಿದ್ರೆ ಕುಂಕುಮವನ್ನು ನಾನು ಉಂಟಲ್ಲ ನೀರಿನಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ, ಶುದ್ಧವಾದ ನೀರಿನಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಏನು ಬರಿತೇನೆ ಅಂತ ಹೇಳಿದ್ರೆ ಇದರಲ್ಲಿ ನಾನು ಹರಿವಾಣದಲ್ಲಿ ಶ್ರೀಂಕಾರ ಬರಿತೇನೆ, ಆಯ್ತಾ. ಶ್ರೀಂ ಬೀಜಾಕ್ಷರಿ ಮಂತ್ರವನ್ನು ಬರಿತೇನೆ. ನೀವು ಕನ್ನಡದಲ್ಲಿ ಬೇಕಾದ್ರೆ ಬರಿಬಹುದು ಅಥವಾ ಹಿಂದಿಯಲ್ಲಿ ಕೂಡ ಬರಿಬಹುದು, ಆಯ್ತಾ. ನಿಮ್ಗೆ ಯಾವುದು ನೀವು ಲ್ಯಾಂಗ್ವೇಜ್ ಮಾತಾಡ್ತೀರೋ ನೋಡಿ ಅದರಲ್ಲೇ ಬರೀರಿ ನೋಡಿ. ನಾನು ಶ್ರೀಂ ಅಂತ ಹೇಳ್ಕೊಂಡು ಬೀಜಾಕ್ಷರಿ ಮಂತ್ರವನ್ನು ಕುಂಕುಮದಿಂದ ಬರೆದಿದ್ದೇನೆ, ಆಯ್ತಾ. ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಹರಿವಾಣವನ್ನು ನಾನು ದೇವರ ಮುಂದೆ ಇಡಬೇಕು, ಆಯ್ತಾ. ಶುಕ್ರವಾರ ದಿವಸ ಮಾತ್ರ ಮಾಡಿ. ನೀವು ಬೆಳಿಗ್ಗೆ ಬೇಕಾದ್ರೂ ಮಾಡ್ಬೋದು ಅಥವಾ ಗೋಧೂಳಿ ಸಮಯದಲ್ಲಿ, ಅಂದರೆ ಮಹಾಲಕ್ಷ್ಮಿ ಮನೆಗೆ ಬರ್ತಾಳೆ ನೋಡಿ ಆ ಸಮಯದಲ್ಲಿ ಬೇಕಾದ್ರೆ ಮಾಡ್ಬೋದು. ಈ ರೀತಿ ಮಾಡಿ ಆದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ದೇವರ ಎದುರುಗಡೆ ಇಡಿ. ಅದ್ರ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ನಾನು ಇಲ್ಲಿ 16 ರೂಪಾಯಿ ತಗೊಂಡಿದ್ದೇನೆ, ಆಯ್ತಾ. 16 ರೂಪಾಯಿಯನ್ನೇ ನೀವು ತಗೊಳ್ಬೇಕು, ಬೇರೆ ಜಾಸ್ತಿ ಅಂಕೆಯಲ್ಲಿ ತಗೊಳ್ಲಿಕ್ಕಿಲ್ಲ. ನಿಮ್ಮ ಹತ್ರ 15 ರೂಪಾಯಿ ಉಂಟು, ನನ್ನ ಹತ್ರ 10 ರೂಪಾಯಿ ಇರುವುದು, ಹಾಗೆಲ್ಲ ಹೇಳಲಿಕ್ಕಿಲ್ಲ. ಒಟ್ಟು ನೋಡಿ ನಾನಿಲ್ಲಿ ನೋಡಿ ಒಂದು 10 ರೂಪಾಯಿದು ಕಾಯಿನ್ ತೊಗೊಂಡಿದ್ದೇನೆ, ಒಂದು 10 ರೂಪಾಯಿದು, ಆಮೇಲೆ 5 ರೂಪಾಯಿದು, ಆಮೇಲೆ 1 ರೂಪಾಯಿದು, ಆಯಿತಾ. 3 ನಾಣ್ಯವನ್ನು ತೊಗೊಂಡಿದ್ದೇನೆ. ನಾಣ್ಯ ರೂಪದಲ್ಲೇ ತೊಗೊಳ್ಬೇಕು ಅಂತ ಹೇಳ್ಕೊಂಡಿಲ್ಲ, ನೋಟು ರೂಪದಲ್ಲಿ ನೋಟಿನ ಥರ ಬೇಕಾದರೆ ತೊಗೊಳ್ಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕೆ 16 ಅಂತ ಹೇಳಿದರೆ ಉಂಟಲ್ಲ, ಇದು ಲಕ್ಷ್ಮಿಗೆ ಪ್ರಿಯವಾದ ಸಂಖ್ಯೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ, ಆಯಿತಾ. ಅಂದರೆ ಮಹಾಲಕ್ಷ್ಮಿಗೆ ಪ್ರಿಯವಾದ ಸಂಖ್ಯೆ 16. ಅದರ ಜೊತೆಗೆ ಉಂಟಲ್ಲ ನಮಗೆ ಮಹಾಲಕ್ಷ್ಮಿಗೆ 16 ವಿಧದಲ್ಲಿ ಪೂಜೆ ಮಾಡಲಿಕ್ಕಾಗೋದಿಲ್ಲ. ಆ ಸಂಕೇತವಾಗಿ ನಾವು 16 ರೂಪಾಯಿಯನ್ನು ಇಲ್ಲಿ ತಗೊಳ್ತಾ ಇದ್ದೇವೆ, ಆಯಿತಾ. ಯಾಕೆ ಅಂತ ಹೇಳ್ಕೊಂಡು ಕೂಡ ನಾವು ಹೇಳಬೇಕಲ್ಲ, ಅದು 16 ಯಾಕೆ ಯೂಸ್ ಮಾಡಬೇಕು ಅಂತ ಹೇಳ್ಕೊಂಡು, ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ
ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಕೈಯಲ್ಲಿ ಬೇಕಾದರೆ ಇಟ್ಕೊಂಡು ಈ ನಾಣ್ಯವನ್ನು ಕೈಯಲ್ಲಿ ಇಟ್ಕೊಳ್ಬೋದು. ಆದರೆ ನಾನು ಕೈಯಲ್ಲಿ ಇಟ್ಕೊಳ್ತಾ ಇಲ್ಲ. ನಾನೇನು ಮಾಡಿದೆ ಅಂತ ಹೇಳಿದ್ರೆ ಶ್ರೀಮ್ ಅಂತ ಹೇಳ್ಕೊಂಡು ಬರ್ದೆ ನೋಡಿ. ಇದರಲ್ಲಿ ಈ ಕಾಯಿನನ್ನು ಹಾಕ್ಕೊಂಡು ಉಂಟಲ್ಲ ನೋಡಿ, ಈ ರೀತಿ ಕಾಯಿನನ್ನು ಹಾಕ್ಕೊಂಡು ಆಮೇಲೆ ಅದನ್ನು ನಾನು ಮುಟ್ತೇನೆ ಆಯಿತಾ. ಕೈಯಲ್ಲಿ ಇಟ್ಕೊಳ್ಳಿಕ್ಕೆ ನನಗೆ ಅದು ಅಷ್ಟುಕ್ಕಿಂತ ಕೈಯಲ್ಲಿ ಅಂದರೆ ಲೆಫ್ಟ್ ಹ್ಯಾಂಡ್ ಅಲ್ವಾ, ಆದ್ದರಿಂದ ನಮಗೆ ಸ್ವಲ್ಪ ಎಣಿಸ್ತದೆ ಆಯಿತಾ. ಏನಂತ ಹೇಳಿದರೆ ಕೈಯಲ್ಲಿ ಇಟ್ಕೊಳ್ಳೋದಕ್ಕಿಂತ ನಾನು ಹರಿವಾಣದಲ್ಲಿ ಇಟ್ಕೊಂಡ್ರೆ ಉಂಟಲ್ಲ, ಅಂದರೆ ಅದರಲ್ಲಿ ಕೂಡ ಶ್ರೀಮ್ ಅಂತ ಹೇಳ್ಕೊಂಡು ಬರ್ದೆ ನೋಡಿ, ಅದು ತುಂಬ ಶ್ರೇಷ್ಠ ಅಲ್ವಾ. ಆ ಕಾರಣದಿಂದ ನಾನು ಹಾಗೆ ಇಟ್ಟು ಮಾಡ್ತಾ ಇದ್ದೇನೆ. ಹೀಗೆ ಕೈಯಲ್ಲಿ ಈ ರೀತಿಯಲ್ಲಿ ಆ ಕಾಯಿನ್ಸನ್ನು ಮುಟ್ಟಿ ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ಲಕ್ಷ್ಮೀ ಹೃದಯ ಸ್ತೋತ್ರ ಪಠನೆ ಮಾಡಬೇಕು. ನಿಮಗೆ ಬಾಯಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ನಿಮಗೆ ಮೊಬೈಲಲ್ಲಿ ಕೂಡ ಅಂದರೆ ಯೂಟ್ಯೂಬಲ್ಲಿ ಕೂಡ ಸಿಗ್ತದೆ. ಏನು ಭಯ ಬೀಳೋದು ಅಗತ್ಯ ಇಲ್ಲ. ಮುಂಚಿನ ಕಾಲದಲ್ಲಿ ಉಂಟಲ್ಲ ಮಂತ್ರ ಎಲ್ಲ ಬರ್ದಿದ್ರೆ ಭಯ ಬೀಳಬೇಕಾಗುತ್ತಿತ್ತು. ಅಂದರೆ ಎಲ್ಲಾದರೂ ಉಚ್ಚಾರ ತಪ್ಪಾದರೆ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಆಮೇಲೆ ನಾವು ಹೇಳಿದ್ದು ಚಿಕ್ಕ ಚಿಕ್ಕ ವಿಷಯದಲ್ಲಿ ಏನಾದರೂ ತಪ್ಪಾದರೆ ಆಮೇಲೆ ನಮಗೆ ಗ್ರಹಚಾರ ಜಾಸ್ತಿ ಆಗ್ತದೆ ಏನೋ ಅಂತ ಹೇಳ್ಕೊಂಡು ಭಯ ಇತ್ತು. ಇವಾಗ ಅದೆಲ್ಲ ಭಯ ಪಡುವ ಅಗತ್ಯನೇ ಇಲ್ಲ. ನಿಮಗೆ ಯೂಟ್ಯೂಬಲ್ಲಿ ಉಂಟಲ್ಲ ಪ್ರತಿ ಒಂದು ಕೂಡ ಸಿಗುತ್ತೆ. ನೀವು ಏನು ಮಾಡಿ ಅಂತ ಹೇಳಿದರೆ ನೋಡಿ, ಯೂಟ್ಯೂಬ್ಗೆ ಹೋಗಿ ಏನು ಮಾಡಬೇಕು ಅಂತ ಹೇಳಿದರೆ ಸರ್ಚ್ ಮಾಡಿ. ಸರ್ಚ್ ಮಾಡುವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಲಕ್ಷ್ಮೀ ನಾರಾಯಣ ಆಯಿತಾ, ಲಕ್ಷ್ಮೀ ಹೃದಯ ಸ್ತೋತ್ರ ಬೇಕಾದರೆ ಹೇಳ್ಬೋದು. ಅಥವಾ ಲಕ್ಷ್ಮೀ ನಿಮಗೆ ಅಂದರೆ ನಾರಾಯಣ ಸಮೇತ ಬೇಕಲ್ವ, ನಮಗೆ ಮಹಾಲಕ್ಷ್ಮಿ ಮಾತ್ರ ಬರೋದಲ್ಲ, ಶ್ರೀಮನ್ ನಾರಾಯಣ ಸಮೇತ ಮಹಾಲಕ್ಷ್ಮಿ ಬರಬೇಕಲ್ಲ. ಆದ್ದರಿಂದ ನಾನು ಮಾಡ್ತಿದ್ದೇನೆ. ಅವರು ಏನು ಹೇಳಿದ್ರು ಲಕ್ಷ್ಮೀ ಹೃದಯ ಹಾಕಿದರೆ ಸಾಕಾಗುತ್ತಂತ. ನಾನೇನು ಮಾಡಿದೆ ಅಂತ ಹೇಳಿದ್ರೆ ಇದು ಲಕ್ಷ್ಮೀ ನಾರಾಯಣ ಹೃದಯ ಸ್ತೋತ್ರವನ್ನು ಹಾಕಿದ್ದೇನೆ. ಏನು ಇಲ್ಲಿ ನೋಡಿ, ನಿಮಗೆ ಅದು ಹಾಕಿದ ಕೂಡಲೇ ಬರುತ್ತೆ ನೋಡಿ. ಈ ರೀತಿಯಲ್ಲಿ ಬರುತ್ತೆ ನೋಡಿ, ಈ ರೀತಿಯಲ್ಲಿ ಬರುತ್ತೆ. ನಿಮಗೆ ಅದು ಟೈಮಿಂಗ್ಸ್ ಬೇಕಾದರೆ ನಿಮಗೆ ಎಷ್ಟು ಬೇಕು ನೋಡಿ, ಅದರಲ್ಲಿ ನಿಮಗೆ ತುಂಬ ವೀಡಿಯೋಸ್ ಸಿಗುತ್ತೆ. ಅದು ಈ ಮಂತ್ರದ್ದು ತುಂಬ ವೀಡಿಯೋಸ್ ಸಿಗುತ್ತೆ. ನೀವೇನು ಮಾಡಿ ಅಂತ ಹೇಳಿದರೆ ಆ ವಿಡಿಯೋವನ್ನು ಅಂದರೆ ಇದು ಲಕ್ಷ್ಮೀನಾರಾಯಣ ಹೃದಯ ಮಂತ್ರವನ್ನು ಹಾಕುವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಅದನ್ನು ಕೇಳಿಸ್ಕೊಳ್ತಾ ಇರಬೇಕು. ಸುಮ್ಮನೆ ಎಲ್ಲೆಲ್ಲ ಇಟ್ಟು ಹೋದರೆ ಪ್ರಯೋಜನ ಇಲ್ಲ. ಕೇಳಿಸ್ಕೊಳ್ತಾ ಇರಬೇಕು. ದೇವರ ಮನೆಯಲ್ಲಿ ಈ ಹರಿವಾಣದಲ್ಲಿ ಉಂಟಲ್ಲ, ಏನು ಮಾಡಬೇಕು ಅಂತ ಹೇಳಿದ್ರೆ ಕೈಯನ್ನು ಈ ರೀತಿಯಲ್ಲಿ ಇಟ್ಕೊಂಡೇ ಇರಿ ಆಯಿತಾ. ಅದು ನೀವು ಮಂತ್ರ ಹೇಳುವ ತನಕ ಇದು ಏನು ಮಾಡಬೇಕು, ಕೈಯಲ್ಲಿ ಹೀಗೆ ಇಟ್ಕೊಂಡೇ ಇರಿ. ಅದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ಶ್ರೀಮ್ ಅಂತ ಹೇಳ್ಕೊಂಡು ಬೀಜ ಮಂತ್ರ ಉಂಟಲ್ಲ, ನೀವು 108 ಸಲ ಹೇಳಬೇಕು. ಶ್ರೀಂ 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 ಅಂತ ಹೇಳ್ಕೊಂಡು 108 ಸಲ ಹೇಳಬೇಕು. ಅದನ್ನು ಕೂಡ ಇದನ್ನು ಹಿಡ್ಕೊಂಡೇ ಹೇಳಬೇಕು. ಅದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ಕನಕದಾರ ಸ್ತೋತ್ರವನ್ನು ಕೂಡ ಕೇಳಬೇಕು. ಇಷ್ಟು ಮಾಡಿದರೆ ಆಯಿತು, ಬೇರೆ ಎಂಥ ಸಹ ಮಾಡಲಿಕ್ಕಿಲ್ಲ. ನೋಡಿ, ಮಹಾಲಕ್ಷ್ಮಿಯನ್ನು ನಾವು ಒಲಿಸ್ಕೊಳ್ಳಿಕ್ಕೆ ತುಂಬ ಕಷ್ಟ ಅಂತ, ಆದರೆ ಅವರು ಸುಲಭವಾಗಿ ಉಂಟಲ್ಲ ಒಲಿಸ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದಾರೆ ಆಯಿತಾ. ನಾವು ಕೂಡ ಅದನ್ನು ಕಲ್ತುಂಟಲ್ಲ, ಅವರು ಹೇಳಿದ ಹಾಗೆ ಮಾಡಿದರೆ ನಮ್ಮ ಮನೆ ಕೂಡ ಅಭಿವೃದ್ಧಿ ಆಗುತ್ತೆ ಅನ್ನುವ ನಂಬಿಕೆ ನಮಗೆ 100% ಇದೆ. ಆದ್ದರಿಂದ ನೀವು ಕೂಡ ಇದನ್ನು ಮಾಡಿ. ಏನು ಮಾಡಬೇಕು ಅಂತ ಹೇಳಿದ್ರೆ ಅದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಕಾಯಿನ್ಗಳನ್ನು ಉಂಟಲ್ಲ, ನೀವು ಹೀಗೆ ಹರಿವಾಣದಲ್ಲಿ ಇಡೋದು ಬೇಡ. ಶುಕ್ರವಾರ ಮಾತ್ರ ಮಾಡಲಿಕ್ಕಲ್ಲ. ಆದ್ದರಿಂದ ಈ ಕಾಯಿನ್ಗಳನ್ನು ಏನು ಮಾಡಿ ಅಂತ ಹೇಳಿದ್ರೆ ನಿಮಗೆ ಈ ಥರದ್ದು ಡಬ್ಬಿ ಇರುತ್ತಲ್ಲ, ಅಂದರೆ ನನಗೆ ಯಾರೋ ಒಬ್ಬರು ನಿನ್ನೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರು, ಮೊನ್ನೆದೋ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರು, ಅದು ಏನಂತ ಹೇಳ್ಕೊಂಡು ಹೇಳಿ ಅಂತ ಹೇಳ್ಕೊಂಡು ನಾನು ತೋರಿಸ್ತೇನೆ. ನನಗೆ ತೋರಿಸ್ಲಿಕ್ಕೆ ಏನೂ ಇಲ್ಲ ಆಯಿತಾ. ನೋಡಿ, ಇದು ಏನಂತ ಹೇಳಿದರೆ ನಾನು ಪ್ರತಿದಿನ ದೇವರದ್ದು ಉಂಟಲ್ಲ, ಅಂದರೆ ₹1 ನಾಣ್ಯ ಹಿಡ್ಕೊಂಡು ನಾನು ನಿಮಗೆ ಹೇಳಿಕೊಟ್ಟಿದ್ದೆ, ಅದು ಒಂದು ವಿಡಿಯೋ ಮಾಡಿದ್ದೆ. ಪ್ರತಿದಿನ ಮಹಾಲಕ್ಷ್ಮಿದು ನೀವು ಇದು ಹಣದ ಮಂತ್ರವನ್ನು ಹೇಳಿದರೆ, ಹಣ ವಶೀಕರಣ ಮಂತ್ರವನ್ನು ಹೇಳಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಆ ಕಾಯಿನನ್ನು ನಾನೇನು ಮಾಡಿದ್ದೇನೆ ಅಂತ ಹೇಳಿದರೆ ಇದರಲ್ಲಿ ಹಾಕಿ ಇಟ್ಟಿದ್ದು ಆಯಿತಾ. ನೋಡಿ, ಮತ್ತೆ ಬೇರೆ ಎಂಥ ಸಹ ಇಲ್ಲ. ಅದು ಎಂಥ ಅದರೊಳಗಡೆ ಎಂಥ ಉಂಟು ಅಂತ ಹೇಳ್ಕೊಂಡು ಕೇಳಿದ್ರಲ್ಲ, ನೀವು ಇದು ಕಾಯಿನ್ಸ್ ಇರೋದು ಮತ್ತು ಬೇರೆ ಎಂತ ಇಲ್ಲ. ಜೊತೆಗೆ ಒಂದು ಪುಟ್ಟ ಕೃಷ್ಣನ, ಅಂದರೆ ನಾವು ಉಡುಪಿಯವರಾಗಿರೋ ಕಾರಣಕ್ಕೆ ಉಂಟಲ್ಲ, ನಮಗೆ ಕೃಷ್ಣ ಕೂಡ ಬೇಕಲ್ವಾ. ಆದ್ದರಿಂದ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಹಣದ ಜೊತೆಗೆ ಉಂಟಲ್ಲ ಒಂದು ಪುಟ್ಟ ಆಯಿತಾ ಕೃಷ್ಣನ ವಿಗ್ರಹವನ್ನು ಕೂಡ ಇಟ್ಟಿದ್ದೇನೆ ಆಯಿತಾ. ಇದರೊಳಗೆ ಇಟ್ಟಿದ್ದೇನೆ, ಬೇರೆ ಎಂಥ ಸಹ ಇದರೊಳಗಡೆ ಇಲ್ಲ. ನೋಡಿ, ಈ ರೀತಿಯಲ್ಲಿ ಆಯಿತಾ. ನೀವು ಉಂಟಲ್ಲ, ನಾನು ಇದು ತಾಮ್ರ ಅಥವಾ ಹಿತ್ತಾಳೆಯಲ್ಲಿ ತಗೊಂಡ್ರೆ ಒಳ್ಳೆಯದು ತುಂಬ. ಯಾಕಂತ ಹೇಳಿದರೆ ನೀವು ಸ್ಟೀಲ್ದು ಡಬ್ಬಿಯಲ್ಲೆಲ್ಲ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ಕೆಲವೊಂದು ನೋಡಿ ನೀವು ಅದು ಅಯಸ್ಕಾಂತ ಇಟ್ಟು ನೋಡಿ, ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಂಟ್ಕೊಳ್ತದೆ ಆಯಿತಾ. ಅದು ಕಬ್ಬಿಣದ ಅಂಶ ಇರೋದು ಉಂಟಲ್ಲ, ದೇವರ ಮನೆಯಲ್ಲಿ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ಶನಿ ತತ್ವ ಅಲ್ವಾ, ಶನಿ ಇದ್ದ ಹಾಗೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ತಾಮ್ರ ಆಗಲಿ ಹಿತ್ತಾಳೆ ಆಗಲಿ ಉಂಟಲ್ಲ, ಆ ರೀತಿ ಎಂಥ ಸಹ ತೊಂದರೆ ಆಗೋದಿಲ್ಲ ದೇವರ ಮನೆಯಲ್ಲಿ. ಅದಕ್ಕೆ ತಾಮ್ರದ್ದು ಅಥವಾ ಹಿತ್ತಾಳೆಯನ್ನು ಬಳಸಿ, ಅಥವಾ ಇರುವವರು ಉಂಟಲ್ಲ ಬೆಳ್ಳಿ ಬಳಸಿ ಅಂತ ಹೇಳ್ಕೊಂಡು ಹೇಳ್ತಾರೆ. ಚಿನ್ನ ಕೂಡ ಬಳಸುವವರು ಇದ್ದಾರೆ, ಆದರೂ ನಾವು ಉಂಟಲ್ಲ ತಾಮ್ರದಲ್ಲಿ ಅಥವಾ ಹಿತ್ತಾಳೆಯನ್ನು ಬಳಸೋಣ. ನೋಡಿ, ನಾನು ಈ ಥರದ್ದು ಇದು ನಾನು ರಾಯರದ್ದು ಮುಂದೆ ಇತ್ತು ನೋಡಿ, ಅದೇ ಈ ಕಾಯಿನ್ಗಳನ್ನು ಏನು ಮಾಡಿ ಅಂತ ಹೇಳಿದರೆ ₹16 ಕಾಯಿನ್ ಉಂಟಲ್ಲ, ಇದನ್ನೇನು ಮಾಡಿ ಅಂತ ಹೇಳಿದರೆ ಈ ಡಬ್ಬಿಯಲ್ಲಿ ಹಾಕಿಡಿ.
ಹಾಕಿದ ಏನು ಮಾಡಬೇಕು ಅಂತ ಹೇಳಿದರೆ, ವರಮಹಾಲಕ್ಷ್ಮಿ ಹಬ್ಬ ಬರುತ್ತಲ್ಲ ನೆಕ್ಸ್ಟ್, ಈ ವರ್ಷ ನೀವು ಈ ಶುಕ್ರವಾರದಿಂದ ಮಾಡಿದರೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಮಹಾಲಕ್ಷ್ಮಿ ನಿಮಗೆ ಪೂಜೆ ಮಾಡಲಿಕ್ಕೆ ಒಂದು ಹೂವು ಬೇಕಾ, ಅಥವಾ ಮಹಾಲಕ್ಷ್ಮಿಗೆ ಯಾವುದಾದ್ರೂ ಸೀರೆ ತಗೊಳ್ತೀರಾ, ಮಹಾಲಕ್ಷ್ಮಿಗೆ ಬಳೆ ತಗೊಳ್ತೀರಾ, ಅಥವಾ ಮಹಾಲಕ್ಷ್ಮಿ ಪೂಜೆಗೆ ಯಾವುದಾದ್ರೂ ವಸ್ತುವನ್ನು ತಗೊಳ್ಬೇಕು ಅಂತ ಹೇಳ್ಕೊಂಡು ಮನಸ್ಸಿದ್ರೆ ಉಂಟಲ್ಲ, ಈ 16 ರೂಪಾಯಿ ಕಾಯಿನನ್ನು ಅದಕ್ಕೆ ಬಳಸ್ಬೋದು ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಇಲ್ಲ ಅಂತ ಹೇಳಿದರೆ ಅಕ್ಷಯ ತೃತೀಯ ದಿವಸ ಕೂಡ ಉಂಟಲ್ಲ, ಇದನ್ನು ಉಂಟಲ್ಲ ಏನು ಮಾಡ್ಬೋದು ಅಂತ ಹೇಳಿದರೆ, ಇದನ್ನು ಕೊಟ್ಟು ಚಿನ್ನ ತಗೊಳ್ಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ನೀವು ಎಣಿಸ್ಕೊಳ್ತೀರ ಏನಂತ ಹೇಳಿದರೆ, 16 ರೂಪಾಯಲ್ಲಿ ಚಿನ್ನ ತಗೊಳ್ಲಿಕ್ಕೆ ಆಗ್ತದಾ, 16 ರೂಪಾಯಲ್ಲಿ ಸೀರೆ ಬಳೆ ಒಡವೆ ಅದೆಲ್ಲ ತಗೊಳ್ಲಿಕ್ಕೆ ಆಗುತ್ತಾ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಲ್ಲಿ ಇರ್ಬೋದು. ಮಹಾಲಕ್ಷ್ಮಿ ಯಾವ ರೀತಿ ಆಶೀರ್ವಾದ ಮಾಡ್ತಾಳೆ ಅಂತ ಹೇಳಿದರೆ, ಮಹಾಲಕ್ಷ್ಮಿಗೆ ಇದು ತುಂಬ ಇಷ್ಟವಾದ ಇದು ಏನಂದರೆ 16 ನಂಬರ್. ನೀವು 16 ರೂಪಾಯಿ ಇಟ್ಟರದು 16 ರೂಪಾಯಿಯಲ್ಲೇ ಇರುವುದಿಲ್ಲ, ತುಂಬ ಹಣ ಯಾವುದಾದರೂ ರೂಪದಲ್ಲಿ ನಿಮಗೆ ಬರುವ ಹಾಗೆ ಮಾಡ್ತಾಳೆ ಮಹಾಲಕ್ಷ್ಮಿ, ಗೊರವನಹಳ್ಳಿಯ ಮಹಾಲಕ್ಷ್ಮಿ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನಿಮಗೆ ಎಷ್ಟು ದೇವರು ಶಕ್ತಿ ಕೊಡ್ತಾರೆ, ಎಷ್ಟು ಹಣ ಕೊಡ್ತಾರೆ ನೋಡಿ, ಅಷ್ಟು ಹಣವನ್ನು ಅದರ ಜೊತೆಗೆ ಕೂಡ ಈ ನಾಣ್ಯವನ್ನು ಕೂಡ ತಗೊಂಡು ಹೋಗಿ ಏನು ಮಾಡಿ ಅಂತ ಹೇಳಿದರೆ, ನಿಮಗೆ ಇಷ್ಟವಾದ ವಸ್ತುವನ್ನು ಮಹಾಲಕ್ಷ್ಮಿಗೆ ಕೊಡಬಹುದು, ಅಥವಾ ಚಿನ್ನ ತಗೊಳ್ಳೋದಾದರೆ ಕೂಡ ಮಾಡಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ಸಾಧ್ಯವಾದರೆ ವರ್ಷಕ್ಕೆ ಒಮ್ಮೆ ಆದರೂ ಗೊರವನಹಳ್ಳಿಗೆ ಭೇಟಿ ಕೊಟ್ಟು ಬನ್ನಿ. ಅಲ್ಲಿ ಉಂಟಲ್ಲ ಅವರ ಆಶೀರ್ವಾದ ತಗೊಂಡ್ರೆ ಉಂಟಲ್ಲ ತುಂಬ ಒಳ್ಳೆಯದಾಗುತ್ತೆ, ಏಳಿಗೆ ಆಗ್ತಾ ಹೋಗ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನಾವು ನೋಡಿ ವರ್ಷಕ್ಕೆ ಒಂದು ಸಲ ಎಲ್ಲೆಲ್ಲೋ ತಿರುಗಾಡುವ ಬದಲು ಉಂಟಲ್ಲ, ಮಕ್ಕಳಿಗೆ ಹೇಗೆ ರಜೆ ಸಿಗ್ತದಲ್ವ ಸ್ಕೂಲಿಗೆ, ಆವಾಗ ಗೊರವನಹಳ್ಳಿಗೆ ಅಂತ ಹೇಳ್ಕೊಂಡೆ ಒಂದು ದಿನವನ್ನು, ಯಾವುದಾದ್ರೂ ಒಳ್ಳೆಯ ದಿನವನ್ನು ನೋಡಿಕೊಂಡು ಗೊರವನಹಳ್ಳಿ ದೇವಸ್ಥಾನಕ್ಕೆ ಹೋಗಿ ಬರುವ ಅಂತ ಹೇಳ್ಕೊಂಡು, ಮಹಾಲಕ್ಷ್ಮಿಯ ಆಶೀರ್ವಾದ ಎಲ್ಲರ ಮೇಲೆ ಕೂಡ ಇರಬೇಕು. ಯಾಕಂತ ಹೇಳಿದರೆ ನಾವು ಕಷ್ಟಪಟ್ಟಿದ್ದು ಸಾಕು ಆಯಿತಾ. ದೇವರು ನೋಡಿ ಕೆಲವರು ಎಷ್ಟು ಕಷ್ಟಪಡ್ತಾರಂತ ಹೇಳಿದರೆ ದೇವರಿಗೆ ಎಣಿಸ್ತದೆ ಏನಂತ ಹೇಳಿದ್ರೆ, ಇವರು ಎಷ್ಟು ಕಷ್ಟಪಡ್ತಿದ್ದಾರೆ, ಇವಳು ಇನ್ನಾದರೂ ಇವಳಿಗೆ ಒಳ್ಳೇದು ಮಾಡಬೇಕು ಅಂತ ಹೇಳ್ಕೊಂಡು ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಸೂಚನೆ ಕೊಡ್ತಾರೆ. ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಅದನ್ನು ನೋಡ್ತೇವೆ, ಆಮೇಲೆ ಸುಮ್ಮನೆ ಬಿಟ್ಟು ಬಿಡ್ತೇವೆ. ಅದೆಲ್ಲ ಸುಳ್ಳು, ಅದೆಲ್ಲ ಆಗೋದಿಲ್ಲ, ಈಗಿನ ಕಾಲದಲ್ಲಿ ದೇವರೆಲ್ಲ ಆಶೀರ್ವಾದ ಮಾಡೋದು ಅಂತ ಹೇಳ್ಕೊಂಡು, ನಾವು ಕೆಲಸ ಮಾಡಿದರೆ ಮಾತ್ರ ನಮಗೆ ಹಣ ಸಿಗೋದು ಅಂತ ಹೇಳ್ಕೊಂಡು. 100% ನಿಮಗೆ ಕೆಲಸ ಮಾಡಿದರೆ ಮಾತ್ರ ನಿಮಗೆ ಹಣ ಸಿಗೋದು. ಕೆಲಸ ಮಾಡಲಿಕ್ಕೆ ಶಕ್ತಿ ಬೇಕಲ್ವಾ, ಕೆಲಸ ಮಾಡಲಿಕ್ಕೆ ಮನಸ್ಸು ಬೇಕಲ್ವಾ, ಕೆಲಸ ಮಾಡಲಿಕ್ಕೆ ನಿಮಗೆ ಆರೋಗ್ಯ ಬೇಕಲ್ವಾ, ಕೆಲಸ ಸಿಗಬೇಕಲ್ವಾ ಮುಖ್ಯವಾಗಿ, ಅಥವಾ ಒಂದು ಬಿಸ್ನೆಸ್ ಮಾಡಿದರೂ ಕೂಡ ನಿಮಗೆ ವ್ಯಾಪಾರ ಆಗಬೇಕಲ್ಲ, ಅದು ಹೇಗೆ ಆಗುತ್ತೆ? ದೇವರ ಆಶೀರ್ವಾದದಿಂದ ಮಾತ್ರ. ಆದ್ದರಿಂದ ಉಂಟಲ್ಲ ಮೂಢನಂಬಿಕೆ ಗಿಡನಂಬಿಕೆ ಅದೆಲ್ಲ ಇಲ್ಲ ಆಯಿತಾ. ನಾವು ದೇವರನ್ನು ನಂಬುವುದಿಲ್ಲ, ಇದೆಲ್ಲ ಮೂಢನಂಬಿಕೆ ಅಂತ ಹೇಳ್ಕೊಂಡು ಹೇಳುವವರು ಉಂಟಲ್ಲ, ಅದು ನಿಮ್ಮ ಮನಸ್ಸಿನಲ್ಲಿ ಮಾತ್ರ ಇರಿ, ಬೇರೆಯವರದ್ದು ಮನಸ್ಸಿಗೆ ಹಾಕಬೇಡಿ ಆ ವಿಷವನ್ನು. ಯಾಕಂತ ಹೇಳಿದರೆ ತುಂಬ ಜನ ಕಷ್ಟಪಡ್ತಾ ಇದ್ದಾರೆ, ಮುಂದೆ ಏನಾದರೂ ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕಷ್ಟಪಟ್ಟರೂ ಕೂಡ ಕೆಲವರಿಗೆ ಹಣ ಏನು ಮಾಡಿದರೂ ಕೂಡ ಉಳಿತಾಯ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ, ಹಣ ಸಂಪಾದನೆ ಮಾಡಲಿಕ್ಕೆ ಕೂಡ ಆಗ್ತಾ ಇರೋದಿಲ್ಲ. ಒಂದು ವೇಳೆ ಕಷ್ಟಪಟ್ಟು ದುಡಿದ್ರೆ ಮಾತ್ರ ಹಣ ಬರುವುದು ಅಂತ ಹೇಳ್ಕೊಂಡು ಹೇಳುವವರು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ದುಡಿದ್ರೂ ಕೂಡ ಯಾಕೆ ಹಣ ಇರೋದಿಲ್ಲ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಕೆಲವರು ಏನಾಗುತ್ತೆ ಅಂತ ಹೇಳಿದರೆ ಕಷ್ಟನೇ ಪಡೋದಿಲ್ಲ, ಆದರೂ ಕೂಡ ಅವರಿಗೆ ಹಣ ಬರ್ತಾ ಇರುತ್ತೆ. ಅದು ದೇವರ ಆಶೀರ್ವಾದದಿಂದ ಮಾತ್ರ, ಅದಕ್ಕೆ ಆ ದೇವರ ಆಶೀರ್ವಾದ ಇದ್ದರೆ ಮಾತ್ರ ಆಗೋದು. ಅದರಿಂದ ಉಂಟಲ್ಲ ಮೂಢನಂಬಿಕೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳಿಕ್ಕೆ ಹೋಗಬೇಡಿ ಆಯಿತಾ. ನಮಗೆ ಒಂದು ನೋಡಿ, ನಮಗೆ ಒಂದು ನಾವು ಉಸಿರಾಡ್ತಿದ್ದೇವೆ ಅಂತ ಹೇಳ್ಕೊಂಡು ಹೇಳಿದರೆ ಅದರದ್ದು ಹಿಂದೆ ಕೂಡ ಒಂದು ಶಕ್ತಿ ಇರುತ್ತಲ್ವ. ನಾವು ಸತ್ ನಂತರ ಉಂಟಲ್ಲ, ನಮ್ಮ ಉಸಿರು ಹೋದ ಕೂಡಲೇ, ಆತ್ಮ ಹೋದ ಕೂಡಲೇ ಉಂಟಲ್ಲ, ನಮ್ಮ ಬಾಡಿ ಇದ್ದು ಕೂಡ ಎಂಥ ಸಹ ಪ್ರಯೋಜನ ಇಲ್ಲ. ಅದನ್ನು 2 ಗಂಟೆ ಕೂಡ ಇಟ್ಕೊಳ್ಳೋದಿಲ್ಲ, ತೆಗೆದು ಹೋಗಿ ಸುಟ್ಟು ಬರ್ತಾರೆ, ಅಥವಾ ಕೆಲವರ ಇದರಲ್ಲಿ ಏನು ದಫನ್ ಮಾಡಿ ಬಿಡ್ತಾರೆ ಆಯಿತಾ. ಆದ್ದರಿಂದ ನಾನು ಹೇಳ್ತಾ ಇರೋದು, ದೇವರು ಕೊಟ್ಟ ನಮ್ಮದು ದೇಹ ಉಂಟಲ್ಲ, ಆದರೆ ಅದು ಕೂಡ ಮೂಢನಂಬಿಕೆಯ, ದೇವರೇ ಕೊಟ್ಟಿದ್ದಲ್ವಾ. ಒಂದು ಮನುಷ್ಯನ ದೇಹ, ಇದು ಏನು ಹೇಳ್ತಾರೆ, ಮನುಷ್ಯನ ದೇಹದಲ್ಲಿ ಇನ್ನೊಂದು ದೇಹ ಬರಬೇಕು ಅಂತ ಹೇಳಿದ್ರು ಕೂಡ ಅದು ದೇವರದ ಆಶೀರ್ವಾದವೇ ಆಗಿರುತ್ತೆ. ಆದ್ದರಿಂದ ನಾನು ಹೇಳ್ತಿರೋದು, ನಿಮಗೆ ಒಂದು ವೇಳೆ ಮೂಢನಂಬಿಕೆ ಅನಿಸಿದರೆ ಅದು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಒಂದಲ್ಲ ಒಂದು ದಿವಸ ದೇವರು ನಿಮಗೆ ಪುನಃ ಇದು ಅವರ ಬಳಿಯಲ್ಲಿ ಬರುವ ಹಾಗೆ ದೇವರೇ ಮಾಡ್ಕೊಳ್ತಾರೆ ಆಯಿತಾ. ದೇವರಿಗೆ ಅದೆಲ್ಲ ಇದು ದೊಡ್ಡ ವಿಷಯ ಅಲ್ಲ. ನೀನು ಮೂಢನಂಬಿಕೆ ಅಂತ ಹೇಳಿದೆಯಲ್ವಾ, ಸ್ವಲ್ಪ ದಿವಸ ಕಾಯಿ, ದೇವರಿಲ್ಲ ಅಂತ ಹೇಳ್ಕೊಂಡು ಅದೆಲ್ಲ ಮೂಢನಂಬಿಕೆ ಇಲ್ಲ, ನೀನೇ ನನ್ನನ್ನು ಹುಡುಕಿಕೊಂಡು ಬರುವ ಹಾಗೆ ನಾನು ಮಾಡ್ತೇನೆ ಅಂತ ಹೇಳ್ಕೊಂಡು ದೇವರು ಮಾಡ್ತಾರೆ. ಆದ್ದರಿಂದ ನಾನು ಹೇಳ್ತಿರೋದು, ದೇವರು ಅನ್ನೋದು ಯಾವ ಕಾರಣಕ್ಕೂ ಕೂಡ ಮೂಢನಂಬಿಕೆ ಅಲ್ಲ. ಆದರೆ ದೇವರು ಮೈ ಮೇಲೆ ಬರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ, ಅದು ಮೂಢನಂಬಿಕೆ ಆಯ್ತಾ. ಅಂದ್ರೆ ಯಾವ ದೇಹದಲ್ಲೂ ಕೂಡ ದೇವರು ಬರುವುದಿಲ್ಲ. ಅಷ್ಟು ಶುದ್ಧಾಚಾರದಲ್ಲಿ ಅಷ್ಟು ಒಳ್ಳೆಯವರು ಯಾರು ಭೂಮಿ ಮೇಲೆ ಇಲ್ಲ. ಎಲ್ಲೋ ಅಪರೂಪಕ್ಕೆ ಒಬ್ರು ಇಬ್ರು ಆ ಥರ ಇರಬಹುದು ಬಿಟ್ರೆ, ಮತ್ತೆ ಎಲ್ಲ ಹೆಂಗಸರ ಮೈ ಮೇಲೆ, ಎಲ್ಲ ಗಂಡಸರ ಮೈ ಮೇಲೆ ದೇವರು ಬರುವುದಿಲ್ಲ. ಅದನ್ನು ಬೇಕಾದ್ರೆ ನಾನು ಮೂಢನಂಬಿಕೆ ಅಂತ ಹೇಳ್ಕೊಂಡು ಒಪ್ಕೊಳ್ತೇನೆ. ಆದರೆ ದೇವರು ಅಂತ ಹೇಳ್ಕೊಳ್ಳೋದು ಮೂಢನಂಬಿಕೆ ಅಲ್ಲ. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ
ಗೊರವನಹಳ್ಳಿಯ ಮಹಾಲಕ್ಷ್ಮಿಯನ್ನು ನಾವು ಹೇಗೆ ಒಲಿಸಿಕೊಳ್ಳುವುದಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಮಗೊಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.